ಒಂದು ಕೊರಿಂಥದವರಿಗೆ ಬರೆದ ಪುಸ್ತಕ 15ನೇ ಅಧ್ಯಾಯ 57ನೇ ವಚನ. ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜೀವವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ. ಕರ್ತನಲ್ಲೂ ಪ್ರೀತಿ ದೇವಜನರೇ, ಯೇಸು ಕರ್ತನ ನಾಮದಲ್ಲಿ ಮುಂಜಾನೆ ವೇಳೆಯಲ್ಲಿ ಮನೊಂದಿಸುತ್ತೇನೆ. ತಿರುಗಿ ಕರ್ತನು ನಮ್ಮನ್ನ ತನ್ನ ವಾಕ್ಯದ ಮುಖಾಂತರವಾಗಿ ಆಧರಿಸಿ ಬಲಪಡಿಸುವರಾಗಿದ್ದಾರೆ. ಈಗ ನಿಮ್ಮ ಜೀವಿತದಲ್ಲಿ ಕೆಲವೊಂದು ಸ್ಥಳಗಳಲ್ಲಿ, ಕೆಲವೊಂದು ಸ್ಥಿತಿಗಳಲ್ಲಿ ಸೋಲುವಿಕೆ ಇರಬಹುದು. ಆದರೆ ಕ್ರೈಸ್ತ ಜೀವಿತ ಪ್ರಾರಂಭವಾಗುವಂಥದ್ದೇ ನಂಬಿಕೆಯ ಮೂಲಕವಾಗಿ ಆಗಿದೆ. ನೀವು ಹೃದಯದಿಂದ ನಂಬಿ ಬಾಯಿಂದ ಆರೈಕೆ ಮಾಡುವುದಂಥದ್ದೇ ಕ್ರೈಸ್ತ ಜೀವಿತದ ಪ್ರಾರಂಭ. ಯೇಸು ಕರ್ತನು ಆ ಕ್ಷಣದಿಂದಲೇ ನಿಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡುವವರಾಗಿದ್ದಾರೆ. ಇಂದು ಕರ್ತನು ನಿಮಗೋಸ್ಕರವಾಗಿ ಮಾಡಿದಂತಹ ಒಂದೊಂದು ಸಂಗತಿಗಳನ್ನು ಸಹ ನೀವು ಆಲೋಚಿಸಬೇಕಾಗಿದೆ. ಯೇಸು ಕರ್ತನು ಶಿಲುಬೆ ಮೇಲೆ ನಿಮಗೋಸ್ಕರವಾಗಿ ಮರಣಿಸಲ್ಪಟ್ಟರು. ಲೋಕದೃಷ್ಟಿಯಲ್ಲಿ ಅದು ಮರಣವಾದರೂ ಸಹ ನಿಮಗೋಸ್ಕರವಾಗಿ ಶಿಲುಬೆ ಮೇಲೆ ಜಯಿಸಲ್ಪಟ್ಟರು. ವಾಕ್ಯದಲ್ಲಿ ಅದುವೇ ನಮ್ಮ ಕೂಡ ಕರ್ತನು ಮಾತನಾಡುವವರಾಗಿದ್ದಾರೆ. ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜೀವನ ಕೊಟ್ಟಿದ್ದಾನೆ ಎಂಬುದಾಗಿ ಹೇಳಿ. ಹೌದು, ನೀವು ಈಗಿರುವಂಥ ಸ್ಥಿತಿಗಳಲ್ಲಿ ಕೆಲವೊಂದು ವಿಶೇಷವಾದಂತಹ ವಲಯಗಳಲ್ಲಿ ಸೋಲುವಿಕೆ ನಿಮ್ಮನ್ನು ಆವರಿಸಿಕೊಂಡಿರಬಹುದು. ನೀವು ನಿರೀಕ್ಷಿಸುವಂತಹ ಸಂತೋಷ, ನೀವು ಎದುರು ನೋಡುವಂತಹ ಕಾರ್ಯಗಳಲ್ಲಿ ಯಶಸ್ಸು ಸಿಗದೇ ಇರಬಹುದು. ಆದರೆ ಯೇಸು ಕರ್ತನನ್ನು ದೃಷ್ಟಿಸಿರಿ. ಯೇಸು ಕರ್ತನ ನೀವು ದೃಷ್ಟಿಸುವಾಗ ಶಿಲುಬೆ ಮೇಲೆ ಆತನ ನರಳಾಟ, ನೋವು, ವೇದನೆ, ನಿಮಗೋಸ್ಕರವಾಗಿ ಶರೀರದಲ್ಲಿ ಒಂದು ಹನಿ ರಕ್ತವನ್ನು ಇಟ್ಟುಕೊಳ್ಳದಂತೆ ಎಲ್ಲವನ್ನು ಕೊಟ್ಟು ಬಿಟ್ಟರಲ್ವಾ? ಇದೆಲ್ಲವನ್ನು ನೀವು ನೋಡಬಹುದು. ಆದರೆ ಆತ್ಮಿಕವಾಗಿ ನೋಡುವುದಾದರೆ ಶಿಲುಬೆ ಮೇಲೆ ದೇವರಾಗಿರುವಂಥ ಯೇಸು ಕರ್ತನು ಸೈತಾನನ ತಲೆಯನ್ನು ಜಜ್ಜಲ್ಪಟ್ಟನು. ಮಾತ್ರವಲ್ಲದೆ ಸೈತಾನನು ನಿಮ್ಮನ್ನು ವಶ ಮಾಡಿಕೊಂಡು ನಿಮ್ಮ ವಿಷಯವಾಗಿ ಬರೆಯಲ್ಪಟ್ಟಂಥ ಎಲ್ಲ ಆಪಾದನ ಪತ್ರಗಳನ್ನು ಸಹ ಯೇಸು ಕರ್ತನು ತಾನೇ ತನ್ನ ರಕ್ತದಲ್ಲಿ ಸಂಪೂರ್ಣವಾಗಿ ಅಳಿಸಿಬಿಟ್ಟರು. ಬದಲಾಗಿ ನಿಮಗೆ ಜಯವನ್ನು ಬರೆಸಿಕೊಟ್ಟಿದ್ದಾರೆ. ಹಾಗಾಗಿಯೇ ಕರ್ತನ ಜಯದಲ್ಲಿ ನೀವು ಯಾವಾಗಲೂ ಸಹ ನೆನೆಸುವವರಾಗಿರಬೇಕು. ಪ್ರಾರಂಭದಲ್ಲಿ ಹೇಳಿದ ಹಾಗೆ ನೀವು ಅದನ್ನು ನಂಬಬೇಕು. ಹೃದಯದಲ್ಲಿ ನಂಬಿ ಬಾಯಿಂದ ಆರೈಕೆ ಮಾಡ್ರಿ. ಯೇಸು ಕರ್ತನು ನಮಗೆ ಜೀವನ ಕೊಟ್ಟಿದ್ದಾರೆ ಎಂಬುದಾಗಿ ಹೇಳಿ. ಹಾಗಿರುವಾಗ ನಿಮ್ಮ ಎಲ್ಲ ವಲಯಗಳಲ್ಲಿಯೂ, ಎಲ್ಲ ಸ್ಥಿತಿಗಳಲ್ಲಿಯೂ ಜಯವನ್ನು ಅನುಭವಿಸಲಿಕ್ಕೂ, ಸಂತೋಷದಲ್ಲಿ ನಡೆಯಲಿಕ್ಕೂ ಸಾಧ್ಯ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈ ಸಹೋದರ ಸಹೋದರಿಗಾಗಿ ನಾನು ಬೇಡಿಕೊಳ್ಳುತ್ತಾ ಇದ್ದೇನೆ. ಇವರ ಜೀವಿತದಲ್ಲಿ ಯಾವೆಲ್ಲ ವಲಯಗಳಲ್ಲಿ ಸೋಲುಗಳಿದೆಯೋ ಅದನ್ನು ನೀವೇ ಮಾರ್ಪಡಿಸಿ ಜಯವಾಗಿ ನಡೆಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.